ನಮಸ್ಕಾರ. ಮತ್ತೆ ನಿಮ್ಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಚಿನ್ನ ₹100 ಬಿದ್ದಿದೆ. 13,950 ನಲ್ಲಿ ಇದೆ. ಬೆಳ್ಳಿ 255 ನಲ್ಲಿ ಇದೆ. ಮಾರ್ಕೆಟ್ ಅಲ್ಲಿ ಬೆಲೆ 230. $US 93.25 ನಲ್ಲಿ ಇದೆ. RBI ಈ ಪೊಸಿಷನ್ ಕಟ್ ಮಾಡೋದಕ್ಕೆ ಹೇಳದಕ್ಕೆ ಬಂದಂತ ಎಫೆಕ್ಟ್. ಕ್ರೂಡ್ ಆಯಿಲ್ 105 ಇದೆ. ಇಂಡಿಯಾ ಬ್ಯಾಸ್ಕೆಟ್ 125 ಇದೆ. ಬೆಳಗ್ಗೆ ಸೆನ್ಸೆಕ್ಸ್ ಸ್ವಲ್ಪ 22,250 ನಲ್ಲಿ ಇತ್ತು. ಇನ್ನು ಕೂಡ ಕೆಳಗಡೆ ಇಳಿದು 22,200 ನ ಹೊಡೆದಿದೆ. ಆದ್ರೆ ಅದಾದ್ಮೇಲೆ ಮಾರ್ಕೆಟ್ ಅಲ್ಲಿ ಇಂಡೆಕ್ಸ್ ನ ಕಷ್ಟಪಟ್ಟು ಏರಿಸಿ ಈಗ 22,600 ಗಿಂತ ಮೇಲೆ ಟ್ರೇಡ್ ಆಗ್ತಾ ಇದೆ. ಬಟ್ ಇದರಲ್ಲಿ ಯಾವ ಗುಡ್ ನ್ಯೂಸ್ ಇಲ್ಲ. ನಿಮ್ಮ ಡೊಮೆಸ್ಟಿಕ್ ಇನ್ಶೂರೆನ್ಸ್ ಇನ್ವೆಸ್ಟರ್ ಇದನ್ನ ಏರಿಸ್ತಾ ಇದ್ದಾರೆ. ಯಾಕೆ ಏರಿಸ್ತಾ ಇದ್ದಾರೆ ಅಂತಂದ್ರೆ, ಇವತ್ತಿಂದ ಅಲ್ಲಿ ಅಮೆರಿಕಾದಲ್ಲಿ ಲಾಂಗ್ ಲೀವ್. ಇವತ್ತೇನೋ ಶಾಲಾ ಟ್ರೇಡ್ ನಡೆಯುತ್ತೆ. ಫ್ರೈಡೆ, ಸ್ಯಾಟರ್ಡೆ, ಸಂಡೇ, ಮಂಡೇ ಲೀವ್. ಟ್ರಂಪ್ ಏನ್ ಹೇಳಿದ್ದಾರೆ ಅಂತಂದ್ರೆ, ಎಲ್ಲ ಏನು ಇಲ್ಲ, ಯಾವ ಟ್ವೀಟ್ ಏನು ಇಲ್ಲ, ಧರ್ಮದ ಏಟ್ ಕೊಡ್ತೀವಿ, ಮುಂದಿನ 3 ವಾರಕ್ಕೆ ಏಟ್ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದ್ದೀವಿ. ಯಾಕೆಂತಂದ್ರೆ ಹೋಗೋಸ್ನ ಹಾಕಿ ಈಗ ಸರಿಯಾದಂತ ಏಟ್ ಕೊಟ್ಟು ಓಪನ್ ಮಾಡ್ತೀವಿ, ಇರಾನ್ ನ ಸ್ಟೋರೇಜ್ಗೆ ತಗೊಂಡು ಹೋಗ್ತೀವಿ ಅಂತ ಮಾತಾಡಿದ್ದಾರೆ. ಇರಾನ್ ಏನ್ ಹೇಳ್ತಾರೆ ಅಂತಂದ್ರೆ, ನಮಗೆ ಇದರಲ್ಲೆಲ್ಲ ಏನು ಚಿಂತೆ ಇಲ್ಲ ಅಂತ ಹೇಳಿ 3 ಮಿಸೈಲ್ ಇಸ್ರೇಲ್ ಅಲ್ಲಿ ಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ಇವತ್ತು ಮಾರ್ಕೆಟ್ ಬೆಳಗ್ಗೆನೆ ತುಂಬಾ ಏಟು. ನಮ್ಗೆ ಕನ್ಸಿಡರ್ ಮಾಡೋದಕ್ಕೆ ಒಂದು ಚಾನ್ಸ್ ಇತ್ತು. ಆಟೋ ಇಂಡೆಕ್ಸ್ 2% ಖಾಲಿ. ಬ್ಯಾಂಕ್ ನಿಫ್ಟಿ 1400 ಪಾಯಿಂಟ್ ವರ್ಗೂ ಖಾಲಿ. IT 0.4 ಖಾಲಿ. ಫಾರ್ಮಾ ಆಲ್ಮೋಸ್ಟ್ 4% ಖಾಲಿ. ಯಾಕೆಂತಂದ್ರೆ ಓವರ್ ನಾಟ್ ಡಿಸ್ಕ್ ಒಬೆಸಿಟಿ ಡ್ರಗ್ ಬೆಲೆನ ₹1,800 ಮಾಡಿದ್ದಾರೆ. ಸನ್ಸ್ ಈಸಿ 1.31% ಖಾಲಿ. ಮೆಟಲ್ ಒಂದು ಸಮಯದಲ್ಲಿ 3% ವರೆಗೂ ಖಾಲಿ. ಇವತ್ತು ಬೆಳಗ್ಗೆ ನಿಮ್ಗೆ ಕನ್ಸಿಡರ್ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ಟಾಟಾ ಮೋಟಾರ್ಸ್, ಕಮರ್ಷಿಯಲ್, ಅನ್ಫಾರ್ಮಾ, ಇಂಡಸ್ಇನ್, ದಿವಿತ್ ಲ್ಯಾಬ್, ರೈಡರ್ಸ್ ಲೈಫ್ ಸೈನ್ಸಸ್, ಟಾಟಾ ಸ್ಟೀಲ್, M&M, ಹೀರೋ ಮೋಟಾರ್, ಟೈಟನ್, ಡಾಕ್ಟರ್ ರೆಡ್ಡಿ, ಮುತ್ತೂಟ್ ಫೈನಾನ್ಸ್, ಸೌತ್ ಇಂಡಿಯನ್ ಬ್ಯಾಂಕ್, ತಂಗಮೈಲ್. ಇದರಲ್ಲಿ ಬರೀ ಟಾಟಾ ಸ್ಟೀಲ್ ಮಾತ್ರನೇ ವಜ್ರಗ ಸೂಜಿ. ಈಗ ಸೇಲ್ಸ್ ಫಿಗರ್ಸ್ ಬಂದಿದೆ. ಮಾರ್ಚ್ ಅಲ್ಲಿ ಯಾರು ಎಷ್ಟು ಕಾರ್ನ ಮಾರಿದ್ದಾರೆ ಅಂತ. ಮಾರ್ಚ್ ಫುಲ್ ಆಗಿ ಒಂದೇ ಹೊಡೆದಾಟ, ಜಗಳ. ಅದರಿಂದ ಸೇಲ್ಸ್ ಎಫೆಕ್ಟ್ ಆಗಿರುತ್ತೆ. ಈಗ ನೀವು ನೋಡಿದ್ರೆ ಮಾರುತಿ 10% ಏರಿದೆ. ಟಾಟಾ ಮೋಟಾರ್ಸ್ 29% ಏರಿದೆ. ಮಹೇಂದ್ರ 25% ಏರಿದೆ. ಇವಳ ರಿಸಲ್ಟ್ ನ ನೋಡಿದ್ರಿ ಅಂತ ಅಂದ್ರೆ, ಮಾರುತಿ ನಂಬರ್ 1, ಟಾಟಾ ನಂಬರ್ 2, ಮಹೇಂದ್ರ ನಂಬರ್ 3. ರಿಯಲ್ ಫುಲ್ ಆಗಿ ನೋಡಿದ್ರಿ ಅಂತಂದ್ರೆ, ಮಹೇಂದ್ರ ನಂಬರ್ 2, ಟಾಟಾ ನಂಬರ್ 3. ಹ್ಯುಂಡೈ ಒಂದೇ ಸಲ ಇಳಿದು 55 ಆಗ್ಬಿಟ್ಟಿದೆ. ಅದನ್ನ ಬಿಟ್ರೆ ಕಿಯಾ 29 ಇದೆ. ಅದಾದ್ಮೇಲೆ ಟೊಯೋಟಾ 28,373. ಸ್ಕೋಡಾ 8,000. ಎನ್ಜಿ ಮೋಟಾರ್ಸ್ 6,528. ರೆನಾಲ್ಟ್ 5,000. ನಿಸ್ಸಾನು 4,408. ಓವರ್ ಆಲ್ ಆಗಿ ನೋಡಿದ್ರಿ ಅಂತ ಅಂದ್ರೆ, ಟಾಟಾ ಮೋಟಾರ್ಸ್ಗೆ ಒಳ್ಳೆ ರಿಸಲ್ಟು. ಎಲ್ಲ 2 ವೀಲರು ತುಂಬಾನೇ ಏರಿದೆ. ಸುಜುಕಿ ಮೋಟಾರ್ ಸೈಕಲ್ ಮಾತ್ರ ಕಡಿಮೆ ಆಗಿದೆ. ಹೋಂಡಾ ಮೋಟಾರ್ ಸೈಕಲ್ ಮಾತ್ರ 30%. TVS ಮೋಟಾರು 25% ಅಪ್ಪು. ರಾಯಲ್ ಎನ್ಫೀಲ್ಡ್ 14% ಅಪ್ಪು. ಹೀರೋ ಮೋಟಾರ್ಸ್ 8% ಅಪ್ಪು. ಬಜಾಜ್ ಆಟೋ ಇನ್ನೂ ಅವರ ನಂಬರ್ಸ್ನ ಕೊಟ್ಟಿಲ್ಲ. ಕಮರ್ಷಿಯಲ್ ವೆಹಿಕಲ್ ಅಲ್ಲಿ ನೋಡಿದ್ರಿ ಅಂತಂದ್ರೆ, ಟಾಟಾ ಮೋಟಾರ್ಸ್ 45,825 ಗಾಡಿಗಳನ್ನ ಮಾರಿ 18% ಜಾಸ್ತಿ. ಮಹೀಂದ್ರ 24,928, 11%. ಅಶೋಕ್ ಲೈಲ್ಯಾಂಡ್ 23,473, 3ನೇ ಪೊಸಿಷನ್ಗೆ ಇಳಿದಿದ್ದಾರೆ. ಗೋಲ್ಬಾ ಐಷರು 13% ಏರಿ 12,904. ಮಾರುತಿ 3,209. ಇದೆಲ್ಲಾನು ಕಮರ್ಷಿಯಲ್ ವೆಹಿಕಲ್ ಅಲ್ಲಿ. ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ, ಕಾಸ್ಟ್ ಮಾತ್ರ ಅದು ಈ ಮಾರುತಿ ಪೂರ 10% ಅಷ್ಟೇ ಏರಿದೆ. ಬೇಸಿಕ್ಲಿ ಈ ಮಹೀಂದ್ರನು ಟಾಟಾ ಮೋಟಾರ್ಸ್ ಏರಿರೋದ್ರಿಂದ ಅದು ಏರಿದೆ. ನಾನು ಹೇಳಿದ ತರ ಟ್ರಂಪ್ ಏನ್ ಹೇಳಿದ್ದಾರೆ ಅಂತಂದ್ರೆ, ಹೋಮುಸ್ನ ನ್ಯಾಚುರಲ್ ಆಗಿ ಓಪನ್ ಮಾಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಂಡಿಯಾದಲ್ಲಿ ತಿರುಪೂರ್, ಪಂಜಾಬ್ ಈ ರೀತಿ ಕಡೆಯಲ್ಲೆಲ್ಲ ಇರುವಂತ $174 ಬಿಲಿಯನ್ ವ್ಯಾಲ್ಯೂ ಇರುವಂತ ಟೆಕ್ಸ್ಟೈಲ್ ಸೆಕ್ಟರ್ನ ಹೊಡೆದು ಕಾಣದೆ ಹೋಗ್ಬಿಟ್ಟಿದೆ. ಯಾಕೆಂತಂದ್ರೆ ಬೆಲೆ ಏರಿಕೆ ಆಗಿದೆ, ಕಾಸ್ಟ್ ಏರಿದೆ. ಮ್ಯಾನ್ ಮೇಡ್ ಫೈಬರ್ ಕಾಸ್ಟ್ ಏರಿದೆ. ಅವರಿಂದ ಕ್ರೂಡ್ ಬೆಲೆ ಸರ್ಜ್ ಆಗಿದೆ, ಡಿಮ್ಯಾಂಡು ಕಡಿಮೆ ಆಗಿದೆ, ಕಾಸ್ಟ್ ಏರಿದೆ. ಏನ್ ಹೇಳ್ತಾರೆ ಅಂತಂದ್ರೆ, ಹೋಮೋಸ್ ತೆಗೆದು ಈ ಆಯಿಲ್ ಸಪ್ಲೈನ ರೇಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. IT ವ್ಯಾಲ್ಯೂಯೇಷನ್ಸ್
ಇತಿಹಾಸದಲ್ಲೇ ಇಲ್ಲದೆ ಇರುವಷ್ಟು ಇಳಿದು 20 ಟೈಮ್ಸ್ ಅರ್ನಿಂಗ್ಸ್ ವರ್ಗೂ ಬಂದಿದೆ. ಏನಾದ್ರು ಕಾಶಿಯಸ್ ಆಗಿ ತಗೋತಾ ಇದ್ದಾರೆ ಅಂತಂದ್ರೆ ನಾವು ಡೆಫಿನೆಟ್ ಆಗಿ ಕಾಶಿಯಸ್ ಆಗಿ ಇದನ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ. ನಿಫ್ಟಿ ಯಾವ ರೀತಿ 25% ಗಿಂತ ಮೇಲೆ ಬಿದ್ದಿದೆ. ಹೌಸಿಂಗ್ ಡಿಮ್ಯಾಂಡು ಇಲ್ಲ, ಫಂಡಿಂಗು ಕಡಿಮೆ ಆಗಿದೆ. ನೀವು ಈ ಪೇಪರ್ ಅಲ್ಲಿ ನೋಡಿದ್ರಿ ಅಂತಂದ್ರೆ ಈ ಪ್ರಾಜೆಕ್ಟ್ ಮಾರೋಯ್ತು, ಆ ಪ್ರಾಜೆಕ್ಟ್ ಮಾರೋಯ್ತು ಅಂತ ಹೇಳಿ ನಿಮ್ಮನ್ನ ಟ್ರ್ಯಾಪ್ ಮಾಡ್ತಾರೆ. ಮ್ಯೂಚುವಲ್ ಫಂಡ್ಸ್ ಮಾತ್ರ 80,000 ಕೋಟಿಗಿಂತ ಮೇಲೆ ಮಾರ್ಚ್ ತಿಂಗಳಲ್ಲಿ ತಗೊಂಡಿದ್ದಾರೆ. ಇಲ್ಲ ಅಂತಂದ್ರೆ ಮಾರ್ಕೆಟ್ ಇನ್ನೂ ಬಿದ್ದಿರ್ತಿತ್ತು. ಇದೇನೇ ಮಾರ್ಕೆಟ್ ನ ಕಾಪಾಡ್ತು. ನಿಮ್ಮ ಹತ್ರ ಹಲವು ಸಲ ಹೇಳಿದ್ದೀನಿ, ನಿಮ್ಮ ದುಡ್ಡನ್ನ ಇಟ್ಕೊಂಡೇ ಮಾರ್ಕೆಟ್ ಅಲ್ಲಿ ಆಟ ಆಡ್ತಾ ಇದ್ದಾರೆ ಅಂತ. GST ಗ್ರೋತ್ 8% ಅಷ್ಟೇ ಆಗಿದೆ. ಇನ್ಫ್ಲೇಷನ್ 4.5% ಇರುತ್ತೆ. ಅದರಿಂದ ಗ್ರೋತ್ ಅನ್ನೋದು ವೀಕೆಸ್ಟ್ ಕಲೆಕ್ಷನ್ ಇದು. ಕೋವಿಡ್ ಇಂದ ಇದೇನೆ ಒಂದು ವೀಕೆಸ್ಟ್ GST ಕಲೆಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಫ್ಯಾಕ್ಟ್ರಿ ಇನ್ವೆಸ್ಟ್ ಮಾಡೋದು ಕಡಿಮೆ ಆಗಿದೆ, 50% ಕಡಿಮೆ ಆಗಿದೆ. ಯಾಕೆ ಅಂತಂದ್ರೆ ಡಿಮ್ಯಾಂಡ್ ಇಲ್ಲ. ನಾನು ಈಗ ನೀವು ಬಿಸ್ಕೆಟ್ ಫ್ಯಾಕ್ಟ್ರಿ ಹೊಸದಾಗಿ ಓಪನ್ ಮಾಡ್ಬೇಕಂದ್ರೆ ಆಲ್ರೆಡಿ ನಿಮ್ಮ ಹತ್ರ ಒಂದು ಫ್ಯಾಕ್ಟ್ರಿ ಇದೆ ಅಂದ್ರೆ ಇಲ್ಲಿ ಇರುವಂತ ಬಿಸ್ಕೆಟ್ ಫ್ಯಾಕ್ಟ್ರಿ ಫುಲ್ ಆಗಿ ಸಪ್ಲೈ ಆಗ್ತಾ ಇದ್ರೇನೆ ಇನ್ನೊಂದು ಫ್ಯಾಕ್ಟ್ರಿನ ಓಪನ್ ಮಾಡ್ತೀರಾ. ಗೋಲ್ಡ್ ಬೆಲೆ ಸ್ವಲ್ಪ ಇಳಿದಿದೆ, ಆಯಿಲ್ ಬೆಲೆ ಏರಿದೆ. ಇಂಡಿಯಾ ಹಾಲ್ ಮಾರ್ಕಿಂಗ್ ಸ್ಟ್ಯಾಂಡರ್ಡ್ಸ್ ನ ಟಫನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ITC ಯೋಗ ಬಾರ್ ಅಲ್ಲಿ ಮಿಕ್ಕಿರುವಂತ ಶಾಸ್ನ ಕೂಡ ತಗೊಂಡಿದ್ದಾರೆ. ಕಂಪ್ಲೀಟ್ ಅಕ್ವಿಸಿಷನ್ ನ ಮಾಡಿದ್ದಾರೆ. ಅದು ಡೈರೆಕ್ಟ್ ಕಮರ್ಷಿಯಲ್ ನ ಚೆನ್ನಾಗಿ ಮಾಡಿ ಅವರಿಗೆ ಒಂದು ಫುಡ್ ನ ಕೊಡ್ತಿದೆ ಅಂತ ಅನ್ನೋದು ಒಪ್ಕೋತಾ ಇದ್ದಾರೆ. ಟಾಟಾ ಮೋಟಾರ್ ಕಮರ್ಷಿಯಲ್ ವೆಹಿಕಲ್ ನಾನು ಹೇಳಿದ ತರ 17% ಮಾರ್ಚ್ ಅಲ್ಲಿ ಎಗರಿದೆ. ಇದ್ರೇನೆ ಡೊಮೆಸ್ಟಿಕ್ ರಿಕವರಿ. ಪ್ಯಾಸೆಂಜರ್ ವೆಹಿಕಲ್ 29% ಏರಿದ್ರು ಕೂಡ ಅದ್ರೊಳಗಡೆನೆ ಸಬ್ ಗ್ರೂಪ್ ಆಗಿರುವಂತ EV ಸೇಲ್ಸ್ 77% ಏರಿದೆ. ಇದರಿಂದ ಇಂಡಿಯಾದ ಕಾಸ್ಟ್ ಸೇಲ್ಸ್ 2026 ಅಲ್ಲಿ ರೆಕಾರ್ಡ್ ಹೈ. ಯಾಕೆ ಅಂತಂದ್ರೆ ನೀವು GST ಕಟ್ ಮಾಡಿದ್ರಿ. TVS ಬೋರ್ಡ್ ರೂಮ್ ಅಲ್ಲಿ ವೇಣು ಶ್ರೀನಿವಾಸನ್ ಸಾರ್ಗೂ ಲಕ್ಷ್ಮಿಗೂ ಜಗಳ. ನಾವೇ ಈ ಗ್ರೂಪ್ ಅಲ್ಲಿ ಆಗೋದಿಲ್ಲ. ಅಪ್ಪ ಮತ್ತೆ ಕೆಲ್ಸಕ್ಕೆ ಬಂದು ಚೇರ್ಮನ್ ಆಗಿ ಮಗಳನ್ನ ಕೆಲಸ ನೋಡು ಅಂತ ಕಳಿಸ್ಬಿಟ್ಟಿದ್ದಾರೆ. ಹ್ಯುಂಡೈ ಸೇಲ್ಸ್ 2.5% ಗ್ರೋತ್ ಆಗಿದೆ. ಸ್ಪಾಟ್ ಮಾರ್ಕೆಟ್ ವೀಕ್ ಆಗಿದೆ. ಡೊಮೆಸ್ಟಿಕ್ ಡಿಮ್ಯಾಂಡು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಎಲೆಕ್ಟ್ರಿಕ್ 3 ವೀಲರ್ ಆಟೋ ಮೇಕರ್ಸ್ ಇದರಿಂದ 10% ಬೆಲೆ ಏರಿಕೆನ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಆಸ್ತಿ ಏರಿದೆ. 2026 ಅಲ್ಲಿ 20% ಬಿದ್ದಿದೆ. ಏನ್ ಕಾರಣ? ಅಮೆರಿಕನ್ ಸೇಲ್ಸ್ ವೀಕ್ ಆಗಿ ಪ್ರೆಷರ್. ಸೌತ್ ಇಂಡಿಯನ್ ಬ್ಯಾಂಕ್ ಅಲ್ಲಿ ಒಳ್ಳೆ ಕಾಸಾ ರೇಟು, ಡೆಪಾಸಿಟ್ಸು ಏರಿದೆ ಅಂಡ್ ಮಾಡರೇಟ್ ಆಗಿ ಅವರ ಕ್ರೆಡಿಟ್ ಕೂಡ ಏರಿದೆ. ಕರ್ನಾಟಕ ಬ್ಯಾಂಕ್ ಅಲ್ಲಿ ಕಾಸಾ ಗ್ರೂಪ್ ಸ್ಟಡಿ ಆಗಿದೆ. ಕ್ರೆಡಿಟ್ ಗ್ರೋತ್ ತುಂಬಾ ಜಾಸ್ತಿನೂ ಇಲ್ಲ, ತುಂಬಾ ಕಡಿಮೆನೂ ಇಲ್ಲ. ಯುನಿಲಿವರ್ ಎನ್ನುವಂತ ಕಂಪನಿ ವರ್ಲ್ಡ್ ವೈಡ್ ಫುಡ್ ಬಿಸ್ನೆಸ್ ಇಂದ ಎಕ್ಸಿಟ್ ಮಾಡ್ತೀವಿ ಅಂತ ಹೇಳಿದ್ರು. ಈ ಫುಡ್ ಬಿಸ್ನೆಸ್ ಅಲ್ಲಿ ಎಕ್ಸಿಟ್ ಮಾಡಿ ಕಾನ್ವಿಫಲ್ ಕಂಪನಿ ಜೊತೆ ಸೇರಿ ಜಾಯಿಂಟ್ ವೆಂಚರ್ ನ ಹಾಕ್ತಾ ಇದ್ದಾರೆ. ವಿಪ್ರೋ ಏನ್ ಮಾಡಿದ್ದಾರೆ ಅಂತಂದ್ರೆ ಶಫಲ್ ಮಾಡಿದ್ದಾರೆ. ಅಮೆರಿಕಾದ CEO ಹೊರಗಡೆ ಹೋಗಿದ್ರಿಂದ ಲೇ ಹೆಡ್ ಹೊಸ ಅಮೆರಿಕ CEO ಆಗಿ ಬರ್ತಾ ಇದ್ದಾರೆ. CLSA ಚೆಕ್ ಅಲ್ಲಿ ಬುಲ್ಲಿಶ್ ಆಗಿದ್ದಾರೆ ಅಂಡ್ ಸ್ಟ್ರಾಂಗ್ ಗ್ರೋತ್ ಇರುತ್ತೆ ಏನ್ ಸೆಕ್ಟರ್ ಅಲ್ಲಿ. ಆತನ್ಗೆ 50 ವರ್ಷ ಆಗಿದೆ. ಒಂದ್ಸಲ ಅದು ಬ್ಯಾಂಕಪ್ ಆಗ್ಬಿಡ್ತು ಕಂಪನಿ. ಅದನ್ನೆಲ್ಲ ದಾಟಿ ಈಗ $3.6 ಟ್ರಿಲಿಯನ್ ಟೆಕ್ನಾಲಜಿ ಜೈಂಟ್ ಆಗಿ ಆಪಲ್ ನಿರ್ಮಾಣ ಮಾಡಿದೆ. ಎನ್ವಿಡಿಯಾದ ಮಾರ್ಕೆಟ್ ಕ್ಯಾಪ್ $4.24 ಟ್ರಿಲಿಯನ್. ಇಟ್ಸ್ ಆಲ್ಮೋಸ್ಟ್ ಈಕ್ವಲ್ ಟು ಇಂಡಿಯಾಸ್ ಎಂಟೈರ್ ಮಾರ್ಕೆಟ್ ಕ್ಯಾಪ್. ಈ ರೀತಿ ನೋಡುವಾಗ ಆ ಮಾರ್ಕೆಟ್ ಇವತ್ತು ಲೈಟ್ ಆಗಿ ಏರ್ಬಿಟ್ಟಿದೆ ಅಂತ ಅನ್ಕೋಬೇಡಿ. ಮಾರ್ಕೆಟ್ ನ ಯಾವಾಗ ಹೊಡಿತಾರೆ ಅಂತ ಗೊತ್ತಿಲ್ಲ. ಹೊಡೆದ್ರೆ ಭಯಂಕರವಾಗಿ ಹೊಡಿತಾರೆ, ತುಂಬಾ ನೋವಾಗುತ್ತೆ. ಅದರಿಂದ ಟಿಫನ್ ಕಾಫಿ ರೇಂಜ್ ಅಲ್ಲೇ ಕನ್ಸಿಡರ್ ಮಾಡಿ, ಅದಕ್ಕೂ ಮೇಲೆ ಹೋಗಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಕಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ ಅವ್ರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.